ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರುತ್ತೆ ಅಂತ ಚಂದನ್ ಶೆಟ್ಟಿ ಅವರು ಹಾಡಿರೋದು, ಹಾಗೆ ವಿಜಯ್ ಅವರು ಸಂಗೀತ ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬರ್ತಿರೋದು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನಗೆ ಸರ್ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಹಾಗೆ ಲಂಕೇಶ್ ಪತ್ರಿಕೆ ಚಿತ್ರದ ಎಂದೋ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್. ಅದಾದ್ಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಅಂಡ್ ಇನ್ನೂ ಒಂದು ಸಾಂಗ್ ಇದೆ, ಐ ಆಮ್ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ. ಅಂಡ್ ಸರ್ ಹೇಳಿದ್ರು ನಮ್ಮ ಹುಮ್ಮಸ್ ನೋಡಿ ಅವ್ರಿಗೆ ಹುಮ್ಮಸ್ ಹೆಚ್ಚಾಯ್ತು ಅಂತ. ಆಕ್ಚುಲಿ ಸರ್ ಅಲ್ಲಿರೋ ದೊಡ್ಡತನ ಏನಂದ್ರೆ ಹೊಸಬ್ರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು. ಆ ವೇದಿಕೆ ಸೃಷ್ಟಿಸ್ಕೊಡೋದು ದೊಡ್ಡತನ ನನ್ನ ಪ್ರಕಾರ. ಯಾಕಂದ್ರೆ ಆವಾಗ ಇನ್ನೂ ಒಂದಷ್ಟು ಹೊಸ ಕನಸುಗಳು ಹುಟ್ಕೋತವೆ, ಇನ್ನೂ ಒಂದಷ್ಟು ಹೊಸ ನಟ ನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ, ಒಂದು ಬಲ ಕೊಟ್ಟಂಗಾಗುತ್ತೆ. ಸೊ ಐ ಥಿಂಕ್ ನಾವು ಅವ್ರನ್ನ ಏನು ಹುಮ್ಮಸ್ ತುಂಬಿರೋದಲ್ಲ, ಸರ್ ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕೆ ಕಾರಣ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಮ್ಮರ್ ಬಗ್ಗೆ ಹೇಳಲೇಬೇಕು. ಇವತ್ತು ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾರೆ. ಅವ್ರಿಗೆ ಸರ್ ನನ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ. ಬಟ್ ನಾನು ಇವತ್ತು ಹೇಳಬೇಕು, ಸಮ್ಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್ ಯು. ಸೊ ಬಟ್ ಇವತ್ತು BMS ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು. ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ, ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ, ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟ್ರಿಗೆ ಹೋಗಿ ನೋಡಿ. OTTಗೆ ಬರೋರ್ಗೂ ಯಾವತ್ತೂ ಕಾಯಬೇಡಿ. ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ಹೀಗೆ ನಮ್ಮ ಗೌರಿ ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ಡೇಟ್ನ, ಈ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಟಿಕೆಟ್ ತಗೊಂಡು ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ನನ್ನ ಆಸೆನ ಮುಂದಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ಇದು ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ಸೊ ನನಗೆ ತುಂಬ ಖುಷಿಯಾಗಿದೆ. ಬಟ್ ಸಾಂಗ್ ಮಾಡಿರೋದ್ರ ಬಗ್ಗೆ ಹೇಳಬೇಕು. ಮತ್ತೆ ಸ್ಟಾರ್ಟ್ ಮಾಡಿ. ಅದೇ ಇವತ್ತು ನನ್ನ ಮೊದಲನೇ ಸಿನಿಮಾದ ಮೊದಲನೇ ಹಾಡು ರಿಲೀಸ್ ಆಗಿರೋದು. ತುಂಬ ಖುಷಿ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವ್ರು ಹಾಡಿರೋದು, ಅವರು ಲಿರಿಕ್ಸ್ ಯಾವಾಗಲೂ ತುಂಬ ಎನರ್ಜಿ ಇರುತ್ತೆ. ಆಮೇಲೆ ಹಾಡು ಕೇಳಿದಾಗ ನಮಗೂ ಡ್ಯಾನ್ಸ್ ಮಾಡೋಕ್ಕೆ ಆಸೆ ಇರುತ್ತೆ. ಸೊ ಆ ಥರ ನಾನು 110% ಕೊಟ್ಟು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು. ಸೊ ನಾನು ಫುಲ್ ಬೆಸ್ಟ್ ಎಫರ್ಟ್ ಹಾಕಿದ್ದೀನಿ ಈ ಹಾಡಿಗೆ. ಆದರೆ ಇನ್ನೂ ಇಂಪ್ರೂವ್ ಮಾಡೋದಿದೆ ಜೀವನದಲ್ಲಿ, ಇನ್ನೂ ಬೆಟರ್ ಆಗಬೇಕು ಅಂತ ನನಗೆ ಗೊತ್ತಿದೆ. ಬಟ್ ಜನರು ಈ ಹಾಡು ಕೇಳಿ ಇಷ್ಟ ಆಗುತ್ತೆ ಅಂತ ನನಗೆ ಆಸೆ, ಅವ್ರು ಇಷ್ಟ ಆಗಲಿ ಅಂತ. ಆಮೇಲೆ ಅವರು ಸಾಂಗ್ ಮಜಾ ಮಾಡೋ ಸಾಂಗ್ ಕೇಳ್ಕೊಂಡು ಮಜಾ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ರೀಲ್ಸ್ ಮಾಡಿ, ಅಷ್ಟೇ. ಸಾಂಗ್ನ ಮಜಾ ಮಾಡಿ ಅಷ್ಟೇ. ಅದೇ ನನ್ನ ಸೆಟ್ಟಲ್ಲಿ ನಾನು ಅವ್ರ ಮಗ ಅಂತ ಅನಿಸ್ಲಿಲ್ಲ. ಯಾಕಂದರೆ ಎಲ್ಲರೂ ನಾವು ಮಾಡ್ತಾ ಇರುವಾಗ ಅವ್ರು ನಮ್ಮ ಅಪ್ಪ ಹಾಗೆ, ಎಲ್ಲರೂ ಅವ್ರ ಡ್ಯೂಟಿ ಇರುತ್ತೆ, ನಾವು ನಮ್ಮ ಡ್ಯೂಟಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲರೂ ಹೆಂಗೆ ಬಯಸ್ಕೊತಿದ್ರೆ ನಾನು ಹಂಗೆ ಬಯಸ್ಕೊತಾ ಇದ್ದೆ. ಬಟ್ ಅದು ಆ ಥರ ಕೇಳಿಸ್ಕೊಂಡ್ರೆ ಇಂಪ್ರೂವ್ ಆಗ್ಬೋದು, ಇನ್ನೂ ಬೆಟರ್ ಮಾಡ್ಬೋದು. ಅವಾಗ ಈ ಜವಾಬ್ದಾರಿನ ಲೈಟಾಗೂ ತಗೊಳ್ಳಿಲ್ಲ. ಒಳ್ಳೆ ಆಪರ್ಚುನಿಟಿ ಜೀವನದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನ ಹೇಳ್ಕೊಂಡ್ಬಂದಿದ್ದೀನಿ. ಸೊ ಈ ಸಿನಿಮಾದಲ್ಲಿ ಏನೇನು ಕಷ್ಟ ಇದ್ರೂ ಕಷ್ಟ ಅಂತ ನೋಡಲಿಲ್ಲ. ಎಲ್ಲರೂ ತುಂಬ ಕಷ್ಟ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅದನ್ನ ಯಾವಾಗಲೂ ಒಂಥರ ಖುಷಿಯಿಂದ ಮಾಡ್ತಾ ಇದ್ದೆ. ಸೊ ತುಂಬ ಮಜಾ ಆಯಿತು ಸಿನಿಮಾ ಮಾಡುವಾಗ. ಸಾಂಗ್ ಮಾಡುವಾಗಲೂ ಅಷ್ಟೇ ಮಜಾ ನಿಮಗೂ. ಥ್ಯಾಂಕ್ ಯು.